ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಇಟಾಲಿಯನ್ ಪಾಸ್ತಾ ಹೆಂಗೆ ಮಾಡೋದಂತ ತೋರಿಸ್ತೀನಿ ಬರ್ರಿ. ಮೊದಲು ನಾನಿಲ್ಲೇ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿನ ತೊಗೊಂಡೇನಿ. ಅವೆರಡನ್ನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ. ಆಮೇಲೆ ನಾನಿಲ್ಲೇ ಪಾಸ್ತಾ ತೊಗೊಂಡೇನಿ. ನಿಮ್ಗೆ ಇದೇ ರೀತಿ ಪಾಸ್ತಾ ಅಲ್ಲ, ಇದ್ರೊಳಗೆ ವೆರೈಟಿ ಪಾಸ್ತಾ ಸಿಗ್ತೈತಿ, ಅದನ್ನು ಯೂಸ್ ಮಾಡ್ಕೋಬೋದು. ಆಮೇಲೆ ನಾನಿಲ್ಲಿ ಒಂದು ಸ್ಪ್ರಿಂಗ್ ಆನಿಯನ್ ತೊಗೊಂಡೇನಿ ಮತ್ತು ಕ್ಯಾಪ್ಸಿಕಮ್ನು ತೊಗೊಂಡೇನಿ. ಹಂಗೆ ಈ ಕ್ಯಾಪ್ಸಿಕಮ್ ಮತ್ತು ಸ್ಪ್ರಿಂಗ್ ಆನಿಯನ್ನ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ. ನಾನಿಲ್ಲೇ ಗ್ರೀನ್ ಕಲರ್ ಕ್ಯಾಪ್ಸಿಕಮ್ ತೊಗೊಂಡೀನಿ. ನೀವು ಬೇಕಿದ್ರೆ ರೆಡ್ ಅಥವಾ ಎಲ್ಲೋ ಯೂಸ್ ಮಾಡ್ಕೋಬೋದು. ಆಮೇಲೆ ಒಂದು ಟೊಮ್ಯಾಟೊ ತೊಗೊಂಡೀನಿ. ಈ ಟೊಮ್ಯಾಟೊನ ಕಟ್ ಮಾಡಿ ಸಣ್ಣದಾಗಿ ಹಾಕೊಳಕ್ಕೆ ಹೋಗ್ಬೇಡ್ರಿ, ಮಿಕ್ಸರ್ ಒಳಗೆ ಚೆಂದಾಗಿ ರುಬ್ಕೊಂಡು ಬಿಡ್ರಿ. ಈಗ ನಾನಿಲ್ಲೇ ಬಿಸಿನೀರನ್ನ ಕಾಯಾಕಿಡ್ತೀನಿ, ಯಾಕಂದ್ರೆ ನಾವು ಪಾಸ್ತಾನ ಬೇಯಿಸ್ಕೋಬೇಕಲ್ಲ, ಇದಕ್ಕೆ ನಾನೀಗ ಉಪ್ಪನ್ನು ಹಾಕೊಳಕತ್ತೀನಿ. ಇದು ಸ್ವಲ್ಪ ಕುದಿಯಾಕೆ ಬರಲಿ ನೀರು, ಆವಾಗ ನಾವು ಇದಕ್ಕೆ ಪಾಸ್ತಾನ ಹಾಕೊಳ್ಳೋಣಂತ. ಇದಕ್ಕೆ ನಾನು ಎಣ್ಣೆ ಆ್ಯಡ್ ಮಾಡ್ಕೊಳತ್ತೀನಿ, ಯಾಕಂದ್ರೆ ಪಾಸ್ತಾ ಒಂದಕ್ಕೊಂದು ಅಂಟ್ಕೋಬಾರ್ದು. ಅಂಟ್ಕೊಂಡು ಅಂದ್ರೆ ಮೆತ್ತಗಾಗಿ ಜಿಗಟ್ ಬರ್ತೈತಿ. ಆದ್ರೆ ಎಣ್ಣೆ ಹಾಕೊಂಡ್ರೆ ಈ ಥರ ಬಿಡಿಯಾಗಿ ಪಾಸ್ತಾ ನೀಟಾಗಿ ಬರ್ತೈತಿ, ಅಂಟ್ಕೊಳ್ಳೋದಿಲ್ಲ. ನೋಡ್ರಿಲ್ಲ, ಅಂಟ್ಕೊಂಡಿಲ್ಲಲ್ಲ. ಅದಕ್ಕೆ ಚೂರು ಎಣ್ಣೆನ ಆ್ಯಡ್ ಮಾಡ್ಕೊರಿ ಕುದಿಯೋ ನೀರಿಗೆ. ಇದು ಆಲ್ಮೋಸ್ಟ್ ಬೆಂದೈತಿ. ಫುಲ್ 100% ಬೇಯಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಭಾಳ ಅಂಟ್ಕೋತೈತಿ. ಒಂದು 80 to 90% ಅಷ್ಟು ಬೇಯಿಸ್ಕೊಳ್ರಿ. ನೋಡ್ರಿ, ಈಗ ಒಂದು ನಾನು ಬಾಂಡೆ ತೊಗೊಂಡು ಅದಕ್ಕೆ ಚೀಸ್ ಹಾಕೊಳತ್ತೀನಿ. ಚೀಸ್ ಇಲ್ಲಾಂದ್ರೆ ಬಟರ್ನ ಹಾಕ್ಕೊಳ್ರಿ. ಬೇಕಿದ್ರೆ ನೀವು ಇದಕ್ಕೆ ತುಪ್ಪನೂ ಹಾಕೋಬೋದು, ಟೇಸ್ಟ್ ಭಾಳ ಚಲೋ ಬರ್ತೈತಿ. ಈಗ ಇದು ಕರಗಾದ್ಮೇಲೆ ನಾನು ಇದಕ್ಕೆ ಏನು ಹೆಚ್ಚಿಟ್ಕೊಂಡಿದ್ದೆ ಬೆಳ್ಳುಳ್ಳಿ ಸಣ್ಣದಾಗಿ, ಅದನ್ನು ಆ್ಯಡ್ ಮಾಡ್ಕೋತೀನಿ. ಚೂರು ಫ್ರೈ ಮಾಡ್ಕೋರಿ ಬೆಣ್ಣೆ ಒಳಗೆ ಬೆಳ್ಳುಳ್ಳಿನ. ಹಂಗಾಗಿ ಇದಕ್ಕೆ ನಾನು ಏನು ಹೆಚ್ಚಿಟ್ಕೊಂಡಿದ್ದೆ ಉಳ್ಳಾಗಡ್ಡಿನೂ ಆ್ಯಡ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತೀನಿ. ನೋಡ್ರಿ, ಬೇಕಿದ್ರೆ ನೀವು ಉಳ್ಳಾಗಡ್ಡಿ ಇನ್ನೂ ಜಾಸ್ತಿನೂ ಹಾಕೋಬೋದು, ಟೇಸ್ಟ್ ಚಲೋ ಬರ್ತೈತಿ. ನನಗಿಷ್ಟು ಸಾಕಂತ ಹೇಳಿ ಇಷ್ಟ ಆ್ಯಡ್ ಮಾಡ್ಕೊಂಡೇನಿ. ನೋಡ್ರಿ, ಉಳ್ಳಾಗಡ್ಡಿ ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋರಿ. ಹಂಗೆ ಬೆಳ್ಳುಳ್ಳಿನೂ ಚೂರು ಬ್ರೌನ್ ಆಗಲಿ, ಫ್ರಾಗ್ರೆನ್ಸ್ ಭಾಳ ಚಲೋ ಬರ್ತೈತಿ. ಈಗ ನಾನೇನು ಸ್ಪ್ರಿಂಗ್ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಬೆಣ್ಣೆ ಒಳಗೆ ನೀಟಾಗಿ ಫ್ರೈ ಮಾಡ್ಕೊರಿ. ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಆಮೇಲೆ ನಾ ಏನು ಟೊಮ್ಯಾಟೊ ಪ್ಯೂರಿನ ಮಿಕ್ಸರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊರಿ. ಟೊಮ್ಯಾಟೊ ಹಾಕಿದಾಗ ನೆನಪಿರಲಿ, ಜಾಸ್ತಿ ಹೊತ್ತು ಬೇಯಿಸ್ಕೊರಿ, ಯಾಕಂದರೆ ಟೊಮ್ಯಾಟೊ ಹಸಿ ವಾಸನೆ ಉಳಿಬಾರ್ದು. ನೋಡ್ರಿ, ಹಿಂಗೆ ಕುದಿಯಾಕೆ ಬಿಟ್ಬಿಡ್ರಿ, ಬೇಕಿದ್ರೆ ಮ್ಯಾಲೆ ಲಿಡ್ ಮುಚ್ಚಿ. ಚಲೋ ಫ್ರೈ ಆಗ್ಬೇಕದು ಎಣ್ಣೆ ಒಳಗೆ. ಹಂಗೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಮತ್ತು ಚಿಲ್ಲಿ ಪೌಡ್ರನ್ನ ಹಾಕೊಳತ್ತೀನಿ. ಬೇಕಿದ್ರೆ ನೀವು ಕೋರಿಯಂಡರ್ ಪೌಡರ್ ಇಲ್ಲ ಅಂದ್ರೆ ಗರಂ ಮಸಾಲಾನು ಯೂಸ್ ಮಾಡ್ಕೋಬೋದು. ಬಟ್ ಜಾಸ್ತಿ ಮಸಾಲ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಹೆಲ್ತಿಗೂ ಚಲೋ ಅಲ್ಲ. ಮತ್ತು ಫ್ರಾಗ್ರೆನ್ಸ್ ಜಾಸ್ತಿ ಮಸಾಲೆ ವಾಸನೆ ಆಗಿಬಿಡ್ತೈತಿ. ಈ ರೀತಿ ಹಾಕ್ಕೊಂಡೀನಿ. ಇದಕ್ಕೆ ನಾನೀಗ ಒಂದು 2-3 ಸ್ಲೈಸ್ ಚೀಸ್ ಹಾಕೋತೇನೆ. ನೋಡ್ರಿ, ಟೇಸ್ಟ್ ಭಾಳ ಚಲೋ ಬರ್ತೈತಿ. ಮೇನ್ ಪಾಸ್ತಾಗ ಚೀಸ ಮೇನ್ ಇಂಗ್ರೀಡಿಯೆಂಟ್. ಸೊ ಚೀಸ್ನ ಜಾಸ್ತಿ ಆ್ಯಡ್ ಮಾಡ್ಕೊಂಡಷ್ಟು ರುಚಿ ಜಾಸ್ತಿ ಬರ್ತೈತಿ. ಇದು ನೀಟಾಗಿ ಈಗ ಕರಗಲಿ, ಮಸಾಲೆ ಜೊತೆ ಮಿಕ್ಸ್ ಆಗಲಿ, ಅಲ್ಲಿ ತನಕ ಫ್ರೈ ಮಾಡ್ಕೊರಿ, ಹೊತ್ಸಾಕೆ ಹೋಗ್ಬೇಡ್ರಿ. ನೋಡ್ರಿ, ರೆಡ್ ಇದ್ದಿದ್ದು ಆರೆಂಜ್ ಕಲರ್ ಆತಲ್ಲ, ಹಂಗೆ ನಾನಿಲ್ಲಿ ಚೂರ ಹಾಲು ಕೆನಿನ ಯೂಸ್ ಮಾಡ್ಕೊಳತ್ತೀನಿ. ನೀವು ಬೇಕಿದ್ರೆ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು, ಬಟ್ ಭಾಳ ಗಟ್ಟಿ ಮಸಾಲ ಆಗಿತ್ತು, ಅದಕ್ಕೋಸ್ಕರ ನಾನು ಕೆನಿನ ಯೂಸ್ ಮಾಡ್ಕೊಳತ್ತೀನಿ. ನೋಡ್ರಿ, ಈ ರೀತಿ. ಇದಕ್ಕೆ ನಾನು ಈಗ ಮಸಾಲೆಗೆ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ, ಓಕೆ. ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಅಂತ ಸಿಗ್ತೈತಲ್ಲ ಅಂಗಡಿ ಒಳಗೆ, ಅದನ್ನು ಹಾಕೊಳತ್ತೀನಿ. ಮತ್ತು ಆರ್ಗೆನೋ ಅಂತ ಸಿಗ್ತೈತಿ, ನೀವು ನೋಡಿರ್ಬೋದು, ಪಿಜ್ಜಾ ಮೇಲೆಲ್ಲ ಟಾಪಿಂಗ್ಸಿಗೆ ಹಾಕಿರ್ತಾರೆ ಇದನ್ನು. ಇದು ಟೇಸ್ಟ್ ಭಾಳ ಚಲೋ ಬರ್ತೈತಿ. ನೀವು ಈಗ ಹಾಕ್ಕೊಳ್ಳಿಲ್ಲ ಅಂದರೂ ಪಾಸ್ತಾ ರೆಡಿ ಆದ್ಮೇಲೆ ಮೇಲೆ ಬೇಕಿದ್ರೆ ಆರ್ಗೆನೋ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ತಿನ್ಬೋದು. ಇದಕ್ಕೆ ಪಾಸ್ತಾ ಆ್ಯಡ್ ಮಾಡೇನಿ, ಮೇಲೆ ಟೊಮ್ಯಾಟೊ ಸಾಸ್ ಮತ್ತು ಚೀಸ್ನ ತುರ್ಕೊಂಡು ಹಾಕ್ಕೊಂಡೇನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಟಾಲಿಯನ್ ಪಾಸ್ತಾ ಹೆಂಗೆ ಮಾಡೋದು ಅಂತ ಹೇಳಿ. ನೀವು ನಿಮ್ಮ ಮನೆ ಒಳಗೆ ಟ್ರೈ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಹಂಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಲೈಕ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.